ನಾವು ಇದನ್ನೆಲ್ಲ ಮಾಡೋಕ್ಕೆ ಕನಿಷ್ಠ 1 ವಾರ ಆದರೂ ಬೇಕಾಗಿತ್ತು. ಆದರೆ ನೀವು ಒಂದೇ ದಿವಸದಲ್ಲಿ ಮಾಡಿ ಮುಗಿಸಿದ್ದೀರ. ಗೌಡ್ರೆ, ಇಂಥ ಹೆಂಡತಿ ಪಡೆಯೋಕ್ಕೆ ನೀವು ಪುಣ್ಯ ಮಾಡಿರಬೇಕು. ನಿಜ ಸರ್, ಜೈಲಲ್ಲೇ ಕೊಳಿಬೇಕಾದ ನನ್ನ ಹೊರಗೆ ಕರ್ಕೊಂಬಂದು ನನಗೊಂದು ಹೊಸ ಜೀವನ ಕೊಟ್ಟರು ದೇವತೆ ಸರ್ ಇವರು. ಸಿದ್ದು, ಎಲ್ಲ ಇಲ್ಲೇ ಹೇಳ್ಬಿಡ್ಬಿಡಕ್ಕಲ್ಲ, ಮನೆಗೂ ಹೊಸಿ ಇಟ್ಕೋ. ಸರ್, ನೀವು ಇಷ್ಟಕ್ಕೆ ಸುಮ್ಮನೆ ಆಗ್ಬಿಡ್ಬೇಡಿ. ನಿಮ್ಮ ತನಿಖೆ ನೀವು ನಡೆಸಿ. ನಿಜವಾದ ಅಪರಾಧಿ ಯಾರು ಅಂತ ನೀವು ಕಂಡುಹಿಡಿಬೇಕು. ಅದಕ್ಕೆ ಅಂತ ನಾವು ನಮ್ಮ ಕಡೆಯಿಂದ ಕಂಪ್ಲೇಂಟ್ ರೆಡಿ ಮಾಡಿದ್ದೀವಿ. ಹಾಗೆ ಸಿದ್ದು ಅವ್ರನ್ನೂ ಹೊರಗೆ ಕರ್ಕೊಂಡು ಹೋಗೋಕ್ಕೆ ಬೇಲ್ ರೆಡಿ ಮಾಡಿದ್ದೀವಿ. ಕೊಡಿ ಸರ್, ಅದು ಕೊಡಿ ಸರ್. ನೋಡಿದ್ರಲ್ಲ, ನಿಜ ಯಾವುದು ಸುಳ್ಳು ಯಾವುದು ಅಂತ ನಿಮಗೆ ಗೊತ್ತಾಯ್ತಲ್ಲ. ಯಾರೋ ಬೇಕು ಅಂತ ನಮ್ಮ ಮನೆಯವ್ರನ್ನ ಇದರಲ್ಲಿ ಸಿಕ್ಕಾಕ್ಸೋದಕ್ಕಿಂತ ನೀಚ್ ಕೆಲಸ ಮಾಡಿದ್ದಾರೆ. ಈ ಸಿದ್ದೇಗೌಡ ಯಾವಾಗಲೂ ಜನಗಳಿಗೋಸ್ಕರನೇ ಬದುಕಿದವನು. ಇಷ್ಟು ವರ್ಷದಿಂದ ನನ್ನ ನೋಡಿದ್ದೀರಾ. ನಾನೇನು, ನನ್ನ ವ್ಯಕ್ತಿತ್ವ ಎಂಥದ್ದು, ನನ್ನ ಮನಸ್ಸೇನು ಅಂತ ನಿಮ್ಗಳು ಗೊತ್ತಿಲ್ವಾ? ನನ್ನಿಂದ ಇಂಥ ತಪ್ಪಾಯ್ತದ? ನೋಡಿ, ಈಗಾಗಿರೋ ಸಮಸ್ಯೆಯಿಂದ ನಿಮ್ಮ ಮನೆಯವ್ರಿಗೆ ಏನೇ ತೊಂದರೆ ಆಗಿದ್ರು ಅವ್ರನ್ನೆಲ್ಲ ಸರಿ ಮಾಡೋ ಜವಾಬ್ದಾರಿ ನಂದು. ಏನೋ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮ ಗಮನಕ್ಕೆ ಬರದೆ ಇಂಥ ತಪ್ಪು ನಡೆದೋಗೋದೆ. ಇದರಿಂದ ನಿಮ್ಮ ಮನಸ್ಸಿಗೆಲ್ಲ ಬೇಜಾರಾಗಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಗೌಡ್ರೆ, ನಿಮ್ಮ ಬಗ್ಗೆ ಗೊತ್ತಿದ್ದು ನಾವು ತಪ್ಪು ಮಾಡಿಬಿಟ್ವಿ, ದಯವಿಟ್ಟು ಕ್ಷಮಿಸಿ. ಸಿದ್ದೇಗೌಡ್ರಿಗೆ, ಸಿದ್ದೇಗೌಡ್ರಿಗೆ, ಸಿದ್ದೇಗೌಡ್ರಿಗೆ.